ಫ್ರೆಂಡ್ಸ್ ಬೇಜಾರು ಮಾಡ್ಕೊಂಡು ಅವ್ರು ಕರೆದಾಗ ನಾನು ಪಾರ್ಟಿಗೆ ಹೋಗಲ್ಲ, ಅವ್ರು ಕರೆದಾಗ ನಾನು ಅವ್ರ ಜೊತೆ ಟ್ರಿಪ್ ಹೋಗಲ್ಲ, ಅವ್ರು ಕರೆದಾಗ ಅವ್ರ ಜೊತೆ ಎಲ್ಲೂ ಆಚೆ ಹೋಗಲ್ಲ, ಸಿನಿಮಾ ನೋಡಕ್ ಹೋಗಲ್ಲ ಅಂತ ಬೇಜಾರು ಮಾಡ್ಕೊಂಡು ಅವ್ರು ಎಲ್ಲಿ ಕರೆದ್ರು ಬರಲ್ಲ. ಇವನು ನನ್ನ ಫ್ರೆಂಡ್ಶಿಪ್ ಇಲ್ಲ, ಬತ್ಯ ಬರಲ್ಲ, ನಮ್ಮ ಫ್ರೆಂಡ್ಶಿಪ್ ಮೇಲೆ ನೋಡಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರಿಗೆಲ್ಲ ಅಭಿಪ್ರಾಯ ಕೊಡಕ್ ಇಷ್ಟಪಡ್ತೀನಿ. ಮಚ್ಚ ನನಗೆ ಅಂತ ಇರೋದು ನೀವುಗಳೇ ಫ್ರೆಂಡ್ಸು, ಯಾರು ಫ್ರೆಂಡ್ಸ್ ಇಲ್ಲ ನಂತರ ಯಾರ ಜೊತೆನೂ ಹೋಗಲ್ಲ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಿನ್ ಲೈಫೇ ಬೇರೆ, ನನ್ನ ಲೈಫೇ ಬೇರೆ ಮಚ್ಚ. ನೀನ್ ದುಡಿತೀಯಾ, ನೀನ್ ದುಡ್ದಿದ್ದೆಲ್ಲ ನೀನೇ ಖರ್ಚು ಮಾಡ್ತೀಯಾ, ನೀನ್ ಶೋಕಿ ಮಾಡ್ತೀಯಾ, ನಿಂಗೆ ಇಷ್ಟ ಬಂದಿದ್ದು ತಗೋತೀಯಾ, ನಿಂಗೆ ಎಲ್ ಬೇಕೋ ಅಲ್ಲಿ ಹೋಗ್ಬರ್ತೀಯ. ಬಟ್ ನನ್ನ ಜೀವನ ಹಂಗಲ್ಲ ಮಚ್ಚ. ನಾನ್ ದುಡ್ದಿದ್ದು ನನ್ನ ಸಂಬಳದಿನ ಮಾತ್ರ ನನ್ನ ಜೋಬಲ್ಲಿ ಇರುತ್ತೆ ಹೊರತು ನಾಳೆಗೆ EMI ಅಂತೆ, ಮನೆ ಕಮಿಟ್ಮೆಂಟ್ ಅಂತೆ, ಅದು ಇದು ಸಾಲ ಅಂತ ಕಂಪ್ಲೀಟ್ ಆಗಿ ಖಾಲಿ ಆಗೋಗ್ಬಿಡತ್ತೆ. ಮಿಕ್ಕಿರೋ 500,000 ರೂಪಾಯಿ ಎಲ್ಲಿಗೆ ಬರ್ಲಿ ಮಚ್ಚ? ನಿನ್ ಜೊತೆ ಬಂದ್ರೆ ಕಾಸೆಲ್ಲ ನೀನೇ ಕೊಡ್ತೀಯ. ಒಂದ್ಸಲ ಸರಿ, 2 ಸಲ ಸರಿ, ಪ್ರತಿ ಸಲ ನಾನು ಹಂಗೆ ಬಂದ್ರೆ ನನ್ಗೂ ಬೇಜಾರಾಗಲ್ಲ ಅಷ್ಟೇ ಮಚ್ಚ. ರೀಸನ್ ಬೇರೆ ಏನು ಇಲ್ಲ. ಇಲ್ಲ ಅಂದಿದ್ರೆ ನಾನು ನಿನ್ ಜೊತೆ ಖುಷಿಯಾಗಿ ಆಚೆ ಬರ್ತಿದ್ದೆ. ಶೇರ್ ಮಾಡಿ ಈ ವಿಡಿಯೋನ ನಿಮ್ ಫ್ರೆಂಡ್ಗೆ.